ಇದೇ ಥರ ವಿಡಿಯೋನ ನೀವು ಎಡಿಟ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಯಾವುದೇ ಕಷ್ಟ ಅಂತ ಏನೂ ಇಲ್ಲ. ಜಸ್ಟ್ ಒಂದು ಅಪ್ಲಿಕೇಶನ್ ಇಂದ ನೀವು ಇದೇ ಥರ ಜೊತೆಗೆ ಇನ್ನೂ ಹೊಸದಾಗಿ ವಿಡಿಯೋನ ವೆರೈಟಿಯಾಗಿ ಎಡಿಟ್ ಮಾಡ್ಬೋದು. ಸೊ ಅದು ಯಾವುದಂತ ತಿಳಿಯೋಣ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ, ಹಾಗಾಗಿ ಹೇಳ್ತಾ ಇರೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಪ್ಲೇಸ್ಟೋರಲ್ಲಿ ಇನ್ಮೇಲ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದ್ರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಡೈರೆಕ್ಟಾಗಿ ಓಪನ್ ಮಾಡಿದರೆ ಯಾವುದೇ ನಿಮಗೆ ಲಾಗಿನ್ ಕೇಳೋದಿಲ್ಲ. ಸೊ ನಿಮಗೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಟ್ಯಾಂಪ್ಲೆಟ್ಸ್ಗಳಿದ್ದಾವೆ. ಸೊ ನೀವು ಇವಾಗ ಇದನ್ನ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವುದೇ ಥರದ ಅಮೌಂಟ್ ಕೊಡೋಂಗಿಲ್ಲ. ಸೊ ನಾನು ಇವಾಗ ಯಾವ ಥರ ಎಡಿಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಎಲ್ಲೂ ನೋಡ್ತಾ ಇರ್ಬೋದು ಇಷ್ಟೊಂದು ಟ್ಯಾಂಪ್ಲೆಟ್ಸ್ ಇದ್ದಾವೆ. ಸೊ ಇವಾಗ ನಿಮಗೆ ಯಾವ ಥರದ ಟ್ಯಾಂಪ್ಲೆಟ್ ಇಷ್ಟ ಆಗಿದೆ ಆ ಥರದ ಟ್ಯಾಂಪ್ಲೆಟ್ನ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದು ಯಾವ ಥರ ಅಂದರೆ ನಿಮ್ಗೆ ಬೇಕಾಗಿರೋ ಟ್ಯಾಂಪ್ಲೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಶೋ ಆದಮೇಲೆ ನೆಕ್ಸ್ಟು ನೀವು ಕೆಳಗಡೆ ಯೂಸ್ ಅಂತ ಕೊಟ್ಟರೆ ಸೊ ನೀವು ಇವಾಗ ಅಲೋಡ್ ಕೇಳುತ್ತೆ, ಅಲೋಡ್ ಕೊಡಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ನಿಮಗೆ ಫೋಟೋ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಅಂದರೆ 9 ಫೋಟೋಸ್ ಇದೆ. ಸೊ ಹಾಗಾಗಿ ಅದು ಕೇಳುತ್ತೆ, 9 ಫೋಟೋನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನಿವಾಗ 9 ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೇಳ್ತಾ ಇದೆ ನೋಡಿ ಸ್ಟಾರ್ಟ್ ಎಡಿಟಿಂಗ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಲೋಡ್ ಆಗುತ್ತೆ, ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿತ್ ಮ್ಯೂಸಿಕಲ್ಲಿ. ಇವಾಗ ನೆಕ್ಸ್ಟು ಇದು ಹೇಳ್ತಾ ಇದೆ ನೋಡಿ ಕ್ಲಿಕ್ ಎಡಿಟ್ ಅಂತ. ಇದ್ರ ಮೇಲೆ ಎಡಿಟ್ ಮಾಡಿದರೆ ನೀವು ಫೋಟೋನ ಎಡಿಟ್ ಮಾಡ್ಕೋಬೋದು. ಅಂದರೆ ಜೂಮ್ ಇನ್ನು ಅಥವಾ ಜೂಮ್ ಔಟು ಯಾವ ಪೊಸಿಷನಲ್ಲಿ ಫೋಟೋ ಬೇಕೋ ಅದನ್ನು ನೀವು ಕ್ರ್ಯಾಪ್ ಮಾಡ್ಕೊಂಡು ಇಟ್ಕೋಬೋದು. ಬೇಡ ಅಂದರೆ ರೊಟೇಷನ್ ಸಹ ಇದೆ, ರೊಟೇಷನ್ ಸಹ ಮಾಡ್ಕೋಬೋದು. ನೆಕ್ಸ್ಟ್ ಇದಾದಮೇಲೆ ಏನು ಮಾಡ್ಕೋಬೇಕಂದ್ರೆ ಇಲ್ಲೇ ಹೇಳ್ತಾ ಇದೆ ನೋಡಿ ಸೇವ್ ಅಂತ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಇದು ಮೊದಲನೇ ಟ್ಯಾಂಪ್ಲೆಟ್ಸ್ ಆಯಿತು. ಇವಾಗ ಮತ್ತೊಂದು ಬೇಕು ಅಂದರೆ ನಮಗೆ ಬೇರೆದು ಬೇಕು ಅಂದರೆ ಇದು ಸೇವ್ ಆಗಲಿ, ನೆಕ್ಸ್ಟ್ ಹೇಳ್ತೀನಿ. ಸೊ ಇದು ಇವಾಗ ಗ್ಯಾಲರಿಲಿ ಸೇವ್ ಆಯಿತು. ನೆಕ್ಸ್ಟ್ ಹಂಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ನೆಕ್ಸ್ಟ್ ನಿಮಗೆ ಸೊ ಇವಾಗ ಅಗೇನ್ ಬ್ಯಾಕ್ ಬನ್ನಿ, ಡ್ರಾಫ್ಟಿಗೆ ಹಾಕಿ ಅದನ್ನ. ಸೊ ಇವಾಗ ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ನನಗೆ ಇದು ಬಂದ್ಬಿಟ್ಟು ಬೀಟ್ಸ್ ರಿಲೇಟೆಡ್ ಟ್ಯಾಂಪ್ಲೆಟ್ಸು, ಅಂದರೆ ಬೇಸಲ್ಲಿ ಟ್ಯಾಂಪ್ಲೆಟ್ಸ್ ಬರುತ್ತೆ. ಇದು ಡೈಲಿ ಪಿಕ್ಕು, ಅಂದರೆ ಕ್ಯಾಟಗರಿ ವೈಸ್ ಹೋಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಬೆಸ್ಟ್ ಅಂದರೆ ಬೀಟ್ಸಲ್ಲಿ ಚೆನ್ನಾಗಿ ಬರ್ತವೆ ವೀಡಿಯೋಸು. ಸೊ ಹಂಗಾಗಿ ನಾನು ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಯೂಸ್ ಅಂತ ಕೊಡ್ತೀನಿ. ಅಗೇನ್ ನೆಕ್ಸ್ಟ್ ಇದು ಕೇಳುತ್ತೆ 12 ಫೋಟೋಸ್ನ ಸೆಲೆಕ್ಟ್ ಮಾಡಿ ಅಂತ. ನಾನು ಅಗೇನ್ 12 ಫೋಟೋಸ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ತುಂಬ ಈಸಿನೇ ಫ್ರೆಂಡ್ಸ್ ಇದು. ಯಾಕಂದರೆ ನೀವು ಇನ್ಶಾಟಲ್ಲಿ ಅಥವಾ ಬೇರೆ ಒಂದು ಎಡಿಟಿಂಗ್ ಆ್ಯಪಲ್ಲಿ ಮಾಡಬೇಕಂದ್ರೆ ಸೊ ಕಷ್ಟ ಆಗುತ್ತೆ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಫೋಟೋನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಅದ್ರ ತಕ್ಕಂತೆ ಮ್ಯೂಸಿಕ್ ತಕ್ಕಂತೆ ನೀವು ಸ್ಲೈಡ್ ಶೋನ ಆ್ಯಡ್ ಮಾಡಬೇಕಾಗುತ್ತೆ, ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಏನಿಲ್ಲ, ಸಿಂಪಲ್ಲು ನೀವು ಟ್ಯಾಂಪ್ಲೆಟ್ಸ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಫೋಟೋನ ಆ್ಯಡ್ ಮಾಡಿದರೆ ನಿಮಗೆ ವಿಡಿಯೋ ಎಡಿಟ್ ಆಗುತ್ತೆ. ನಾನು ನೆಕ್ಸ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ.